ಲೇ 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 ಜೇಣ, ಇದೇನಲ್ಲ ಇಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ಯಾ? ಲೇ, ಇನ್ನು ನಾನು ಶಾಮಿಯಾನ ಎಲ್ಲ ಹಾಕಿ ಮುಗಿಸಿಲ್ಲ ಕಳ್ಳ, ಇನ್ನು ಹಾಕ್ಬೇಕು. ಲೇ, ಇನ್ನು ಟೇಬಲ್ಗಳು ಜೋಡಿಸ್ಬೇಕು, ಕುರ್ಚಿಗಳು ಜೋಡಿಸ್ಬೇಕು. ಅಲ್ಲೇ ಎಲ್ಲಕ್ಕಿಂತ ಮುಂಚೆನೆ ಬಂದ್ಬಿಟ್ಟು ನೀನು ನೋಡ್ದೇನ ನಿನ್ ಕತೆ ಇಲ್ಲಿ. ಏಯ್ ಲೇ ಜೇಣ, ಎದಳಲ್ಲ ಮ್ಯಾಕೆ, ಇನ್ನು ನಾನು ಸೈಡ್ ವಾಲ್ ಎಲ್ಲ ಹಾಕ್ಬೇಕು ಕಳ್ಳ. ಲೇ, ನೀನೆಲ್ಲ ನೀನು ಹಿಂಗಯ್ಯ ಅನ್ನಿಸ್ತೀಯ ಅಲ್ಲ ಕಳ್ಳ. ನಾನು ಆ ಕಡೆ ಹೋಗ್ಬಿಟ್ಟು ಶಾಮಿಯಾನ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಕುರ್ಚಿ ಟೇಬಲ್ಗಳೆಲ್ಲ ಜೋಡಿಸಿ ಎತ್ಕೊಂಬರೋಣ ಅಂತ ನೋಡ್ತಿದ್ದೀನಿ. ಅಷ್ಟರಲ್ಲಿ ಬಂದ್ಬಿಟ್ಟು ಚಾಪೆ ಹಾಸ್ಕೊಂಡು ನೀನು ಎಲ್ಲ ತರಕಾರಿ ಬಾಣ್ಲೆ ಎಲ್ಲ ಇಟ್ಕೊಂಡ್ಬಿಟ್ಟು ಅಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ಯಲ್ಲ. ಲೆಕ್ಕ ಹಾಕು. ನನಗೆ ಜಾಗ ಬಿಟ್ಬಿಡಪ್ಪ. ಮತ್ತೆ ಸಾವುಕಾರರು ನಿನ್ ಶಾಮಿಯಾನ ಕರೆಕ್ಟಾಗಿ ಹಾಕಿಲ್ಲ ಅಂತ ನನ್ ಮೇಲೆ ರೇಗಾಡ್ತಾರೆ. ಲೇ ಲೇ ರವಿ, ಎಲ್ಲ ಅನ್ಕಡಿದ್ಯಾ ನೀನು ನನಗೆ? ಓಹೋ, ಬರೋ ಜನಗಳು ನಿನ್ ಶಾಮಿಯಾನ ನೋಡಲ್ಲ, ಮೊದ್ಲು ನೆಂಟ್ರು ನಾನು ಮಾಡಿರೋ ಅಡಿಗೆ ನೋಡ್ತಾರೆ. ಊಟ ನೋಡ್ತಾರೆ, ತಿಂಡಿ ನೋಡ್ತಾರೆ, ರುಚಿ ಆಗೈತ ರುಚಿ ಆಗಿಲ್ಲ ಅಂತ. ಸುಮ್ಕಿರು, ನಿನಗೆ ಗೊತ್ತಾಗಲ್ಲ. ಗೊತ್ತು ಬೇರೆ ಆಗೋತ್ಕಳ್ಳ, ಏನ್ಲ ಮಾಡೋದು? ನೀನು ಶಾಮಿಯಾನ ಹಾಕ್ಲಿ ಹಾಕ್ಲಿ ಅಂತ ನಾನು ಕಾಯ್ಕೊಂಡಿದ್ದೆ ಕಣಪ್ಪ ಅತ್ಲಾಗಿ. ಆ ಹುಡುಗರುಗಳು ಇನ್ನು ಶಾಮಿಯಾನಗಳೆಲ್ಲ, ಇನ್ನು ಶಾಮಿಯಾನ ಅಂತೀನಿ, ಸಾಮಾನುಗಳೆಲ್ಲ ತಗೊಂಬರ್ಬೇಕು. ಒತ್ತು ಬೇರೆ ಆಯ್ತು. ಈ ಸಾವುಕಾರರು ನೋಡಿದ್ರೆ ಇವಾಗ ಹೇಳ್ತಿದ್ದಾರೆ, ಅಲ್ಲೇ 9 ಗಂಟೆ 12 ಗಂಟೆ ಅಷ್ಟೊತ್ತಿಗೆ ಅಡಿಗೆ ಎಲ್ಲ ಆಗ್ಬೇಕು. ಏನ್ ಮಾಡ್ತೀಯ ಹೇಳು, ನನಗೂ ಪುರ್ಸೊತ್ತಿಲ್ಲ ಏನಿಲ್ಲ. ಹಾಗಾಗಿ ಬೇಗ ಬೇಗ ಮಾಡ್ತಿದ್ದೀನಿ. ಅವ್ನು ಇವನಿಗೆ ಒಂದ್ ಸ್ವಲ್ಪ ಸಪೋರ್ಟ್ಗೆ ಆ ಇವ್ರಿಗೆ ಕರೆದಿದ್ದೆ, ಅವನು ಜಗಣಂಗೆ ಒಂದಿಟ್ಟು ಬಾರ್ಲ ಒಂದ್ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಇವೆಲ್ಲದನ್ನು ತರಕಾರಿಗಳು ಹೆಚ್ಕೊಡುವಂತೆ ಸೈಡಿಗೆ ಒಂದ್ ಸ್ವಲ್ಪ ಇರು ನೀನು ಅಂತ ಕರೆದ್ರೆ ಅವನು ಬರ್ತೀನಂತ ಹೇಳ್ಬಿಟ್ಟು ಇಷ್ಟೊತ್ತಾದ್ರೂ ಬಂದಿಲ್ಲ. ಹಂಗಾಗಿ ಒಬ್ನೇ ಮಾಡ್ತಿದ್ದೀನಿ. ಸುಮ್ಕಿರೋ, ಟೈಮ್ ಇಲ್ಲೋ. ನೀನು ಅಲ್ಲಿ ತಗೊಂಡೋಗಿಡು, ಅಲ್ಲಿ ಕೂತ್ಕ ಇಲ್ಲಿ ಕೂತ್ಕ ಅಂತ ಹೇಳೋ ಅಷ್ಟರಲ್ಲಿ ಟೈಮ್ ಹೋಗ್ಬಿಡುತ್ತೆ. ಮತ್ತೆ ಸಾವುಕಾರರು ಬಂದ್ಬಿಟ್ಟು ನನ್ನ ಮೇಲೆ ಬೇಜಾರು ಮಾಡ್ಕೊಡ್ತಾರೆ. ಸುಮ್ಕಿರು. ನಿನ್ಗೇನಪ್ಪ, ನಿನಗೆ ರವಿ ಬರ್ತೀಯಾ ಅದೇ ಶಾಮಿಯಾನ ಹಾಕ್ತೀಯಾ, ಆರಾಮಾಗಿ ಕುರ್ಚಿ ಟೇಬಲ್ಗಳೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನಿನ್ನ ಪಾಡಿಗೆ ನೀನು ಹೋಗ್ಬಿಡ್ತೀಯ. ನಿನ್ಗೇನು ಗೊತ್ತು ಹೇಳು ನನ್ನ ಕಷ್ಟ? ಒಂಚೂರು ಉಪ್ಪು ಹುಳಿ ಖಾರ ಏನಾದ್ರೂ ಕಡಿಮೆ ಆಯ್ತು ಅಂದ್ರೆ ಪೂರಾ ಅಡಿಗೆದು ಟೇಸ್ಟೇ ಹೋಗ್ಬಿಡುತ್ತೆ ಕಳ್ಳ. ನನ್ನ ಕಷ್ಟ ನನಗೆ ಗೊತ್ತು. ಓಹೋ, ಇಲ್ಲೇ ಅಡಿಗೆ ಮಾಡೋರು ಕಷ್ಟ ನಿನ್ಗೇನು ಗೊತ್ತೇಳು? ನೀನ್ ನಿನ್ಕೊಂಬಿಟ್ಟು ಮಾತಾಡ್ತೀಯ. ಇಲ್ಲ ಬಂದ್ಬಿಟ್ಟು ಇಲ್ಲಿ ಈ ಶೆಕೆಲಿ ಈ ಇದ್ರಲ್ಲಿ ಅಡಿಗೆ ಮಾಡೋದೈತಲ್ಲ ಎಷ್ಟು ಕಷ್ಟ ಅಂತ ನಿನ್ಗೇನು ಗೊತ್ತು? ಸುಮ್ ತೆಪ್ಪ ನಿನ್ಕಳ್ಳ, ಅದೇನ್ ಕೆಲಸ ಆಯ್ತಾ ಮಾಡ್ಲಾ ನೀನು? ಅದು ಒಂಥರ ಸರಿ ಕಣಿ ಹೇಳು ಜಯಣ್ಣ, ನೀನ್ ಹೇಳ್ತಿರೋದು ಒಂಥರ ಕರೆಕ್ಟ್ ಐತೆ. ಹಂಗಲ್ ಕಣ್ ಜಯಣ್ಣು. ಈಗ ಸಾವುಕಾರ ಬಂದ್ರೆ ಇವನ್ ರವಿ ಇವನು ಬರೀ ಶಾಮಿಯಾನ ಒಂದ್ ಹಾಕ್ಬಿಟ್ಟು ಅತ್ಲಾಗೆ ಹಂಗೆ ಹೋಗ್ಬಿಟ್ಟನಲ್ಲ, ಕುರ್ಚಿ ಟೇಬಲ್ಗಳು ಏಳು ಇಳ್ದಂಗೆ ಇಡ್ದಂಗೆ ಅಂತ ನನ್ ಮೇಲೆ ರೇಗಾಡಲ್ವಾ? ನೀನೇ ಹೇಳು. ನೀನ್ ಹೇಳಿದ್ದು ಇದೆಲ್ಲ ತಗೊಂಬಂದಿದೀನಿ ತಪ್ಲೆಗಳು, ಸರಿನಾ? ಸಾಂಬಾರ್ಗೊಂದು, ಪಾಯಸಕ್ಕೊಂದು, ಮತ್ತೆ ಇದಕ್ಕೆ ರೈಸಿಗೊಂದು ತಪ್ಲೆ, ದೊಡ್ಡ ದೊಡ್ಡದು ತಪ್ಲೆಗಳು, ಮತ್ತೆ ಅವಕ್ಕೆ ಮುಸ್ಲಗಳು, ಮತ್ತೆ ಒಂದ 5 ಇದು ತಗೊಂಬಂದಿದ್ದೀನಿ. ಏನಂತೀಯ? ನೀರ್ ಹಾಕೋದಕ್ಕೆ ಜಗ್ಗುಗಳು ತಗೊಂಬಂದಿದ್ದೀನಿ. ಹಂಗೆ ಇದು ಬಕೆಟ್ಗಳು, ಒಂದ್ 4 ಬಕೆಟ್ಗಳು ತಗೊಂಬಂದಿದ್ದೀನಿ. ಕೋಸಂಬರಿ ಒಂದ್ರಲ್ಲಿ, ಪಲ್ಯ ಒಂದ್ರಲ್ಲಿ, ಉಪ್ಪಿನಕಾಯಿ ಒಂದ್ರಲ್ಲಿ ಹಾಕೋಣಕ್ಕೆ, ಎಲ್ಲ ಐಟಮ್ಗಳು ಹಾಕೋಣಕ್ಕೆ ಒಂದೊಂದು ತಗೊಂಬಂದಿದ್ದೀನಿ. 4 ಬಕೆಟ್ಗಳು ತಗೊಂಬಂದಿದ್ದೀನಿ. ಇನ್ನು ಏನಾರ ಬೇಕಿದ್ರೆ ನಾನಂತೂ ಇನ್ನು ಬರಲ್ಲ, ನನ್ಗೂ ಬೇರೆ ಕಡೆ ಒಂದ್ ಸ್ವಲ್ಪ ಆರ್ಡರ್ ಐತಿ, ಅಲ್ಲೋಗ್ಬೇಕು. ಬೇಕಂದ್ರೆ ಮನೇಲಿ ನಮ್ಮ ಹುಡುಗರು ಯಾರು ಇರ್ತಾರೆ, ಬಂದ್ಬಿಟ್ಟು ಹೇಳ್ಬಿಟ್ಟು ಇಸ್ಕೊಂಡು ಹೋಗ್ರಿ. ಇನ್ನು ಏನಾರ ಐಟಮ್ಗಳು ಬೇಕಂದ್ರೆ ನೀವ್ ಹೇಳದಷ್ಟು ತಗೊಂಬಂದಿದ್ದೀನಿ, ಸರಿನಾ? ಅಣ್ಣ, ಈಗ ಒಂದ್ ಕೆಲಸ ಮಾಡು, ನೀನೊಂದ್ ಚೂರು ಎದ್ದಿದ್ರೆ ಇವೆಲ್ಲ ಇಟ್ಬಿಟ್ಟು ಜೋಡಿಸ್ಬಿಟ್ಟು ನಿನ್ಗೆ ಪಕ್ಕದಲ್ಲಿ ಅಲ್ಲಿ ಸೈಡ್ ವಾಲ್ ಹಾಕ್ಸ್ಬಿಟ್ಟು ಜಾಗ ಮಾಡ್ಕೊಡ್ತೀವಿ. ಇನ್ನೇನು ಈಗ ಅಲ್ಲೇ ಅಡಿಗೆ ಮಾಡೋದಕ್ಕೆ ಅಲ್ಲಿ ಪಕ್ಕದಲ್ಲಿ ಜಾಗ ಐತೆ ನೋಡು, ಅಲ್ಲೆಲ್ಲ ಜಾಗ ಮಾಡ್ಕೊಡ್ತೀವಿ. ಸೈಡ್ ವಾಲ್ ಹಾಕ್ಬಿಟ್ಟು ಕೆಳಗಡೆ ಒಂದ್ ಸ್ವಲ್ಪ ಕುತ್ಕೊಳಕ್ಕೆಲ್ಲ ಜಾಗ ಮಾಡಿ ಶಾಮಿಯಾನ ಎಲ್ಲ ಆರಾಮಾಗಿ ಹಾಕೊಡ್ತೀನಿ. ಎದಳು ಅಲ್ಲ ಕಣ್ಲ ಪಾಪ, ತಡಿಯಲ್ಲ ಬಂದ್ರಿಟ್ಟು. ನೀನ್ ಹೋಗು ಮೊದ್ಲು. ನೀನ್ ಅಷ್ಟರಲ್ಲಿ ನಾನು ಇಲ್ಲಿ ಈರುಳ್ಳಿ ಇವೆಲ್ಲದನ್ನು ಹೆಚ್ಕೊಂಡ್ಬಿಡ್ತೀನಿ. ಏನ್ ಮಾಡ್ತೀಯ ಹೇಳಿವಾಗ? ಅಲ್ಲಿ ನೀನು ಇನ್ನು ಜಾಗ ರೆಡಿ ಮಾಡ್ಬಿಟ್ಟು ಅಡಿಗೆ ಮಾಡತ್ತವ, ಅಲ್ಲೆಲ್ಲದನ್ನು ರೆಡಿ ಮಾಡೋ ಅಷ್ಟರಲ್ಲಿ ನಾನು ಇಲ್ಲಿ ತರಕಾರಿಗಳೆಲ್ಲ ಹೆಚ್ಚಿಟ್ಕೊಂಡ್ಬಿಡ್ತೀನಿ. ಎಲ್ಲ ನನ್ನ ಕೆಲಸ ನಾನು ಮಾಡ್ಕೊಳ್ತಿದ್ದೀನಿ ಕಳ್ಳ ಪಾಪ. ಎಲ್ಲ ಇವನು ಗಜೇಂದ್ರ, ಇವ್ರು ಕುಮಾರಣ್ಣ ಅವರೆಲ್ಲರೂ ಸಾಮಾನುಗಳು ತಗೊಂಡ್ಬರ್ತೀವಂತ ಹೋದವರು ಇನ್ನು ಅರ್ಧಂಬರ್ಧ ಸಾಮಾನುಗಳು ತಗೊಂಬಂದಿದ್ದಾರೆ. ಈ ತರಕಾರಿಗಳಿಲ್ಲ ಇನ್ನೇನು ಇವ್ರ ತೋಟದಲ್ಲಿ, ರಂಗಜಾರ್ ತೋಟದಲ್ಲಿ ಬೆಳೆದಿದ್ದಂತೆ ಎಲ್ಲ ತರಕಾರಿಗಳೆಲ್ಲ ತಗೊಂಬಂದು ಕೊಟ್ಟಿದ್ದಾರೆ. ಮಿಕ್ದವೆಲ್ಲ ಏನಪ್ಪ ಮಾಡ್ಲಿ ಇವಾಗ? ಎಲ್ಲ ಐಟಮ್ಗಳೆಲ್ಲ ತಗೊಂಬರ್ರಪ್ಪ ಅಂತ ಹೇಳಿದೀನಿ. ಪಾಯಸ ಮಾಡೋದಕ್ಕೆ, ಮತ್ತೆ ಆ ಬೋಂಡ ಮಾಡೋದಕ್ಕೆ, ಹಪ್ಳ ಅದು ಇದು ಎಲ್ಲದನ್ನು, ಕೋಸಂಬರಿ ಪಲ್ಯ ಮಾಡೋದಕ್ಕೆ, ಹೆಸರುಬೇಳೆ, ಕಡಲೆಕಾಯಿ ಎಲ್ಲ ತಗೊಂಬರ್ಬೇಕು. ಏನು ಸಾಮಾನುಗಳು ತಗೊಂಬಂದಿಲ್ಲ. ಅಕ್ಕಿ ತಗೊಂಬಂದಿಲ್ಲ. ಹೋದವ್ರು ಈಟೊತ್ತಾದ್ರೂ ಬಂದಿಲ್ಲ. ಇನ್ ಯಾವಾಗ ನಾನು ಅಡಿಗೆ ಮಾಡೋಣ? ಸಾವುಕಾರ ಎಲ್ಲೋದ್ರು? ಸಾವುಕಾರರು ಅಡಿಗೆ ಮಾಡಪ್ಪ, ರೆಡಿ ಮಾಡ್ಕೊಂಬಿಡೋ, ನಿಂದ ಏನೇ ಐತೆ ಅಂತ ಹೇಳ್ಬಿಟ್ಟು ಅವ್ರು ಎತ್ಲಾಗೋದ್ರು. ಈ ರಂಗಜ್ಜನೂ ಕಾಣಿಸಿಲ್ಲ ಬೆಳಿಗ್ಗೆಯಿಂದನೂ. ರಂಗಜ್ಜ ಎತ್ಲಾಗೋಯ್ತು. ಅಯ್ಯೋ, ಹೋಗತ್ಲಾಗಿ ತಲೆ ಕೆಟ್ಟೋಗಂಗ ಆಗ್ತೈತೆ ನನ್ಗಂತೂ. ಅತ್ಲಾಗಿ ಒಪ್ಕೊಳದೇನೋ ಒಪ್ಕೊಂಡ್ಬಿಡ್ತೀನಿ ಅತ್ಲಾಗಿ. ನಮ್ಮವ್ರು ಅಂತ ಯಾರು ಬರಲ್ಲ ಅತ್ಲಾಗಿ. ಆಮೇಕಿಂದ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಇತ್ತಂಗೇನೆ ಅರ್ಜೆಂಟ್ ಮಾಡಕ್ ಶುರು ಮಾಡ್ತಾರೆ. ಆಯ್ತೇನ್ ಪಾಪ ಅಂತ. ಇವ್ರು ತಗೊಂಬಂದ್ ಕೊಟ್ರೆ ತಾನೆ ಬೇಗ ಮಾಡೋದ್. ನಾನು ಏನ್ ಮಾಡೋದ್ ಹೇಳು? ನನ್ ಕಷ್ಟನು ಅರ್ಥ ಮಾಡ್ಕೊಳ್ಳ ಒಂದ್ರಿಟ್ಟು.
ಓಹೋ ಹೌದೇನಣ್ಣ. ಅಯ್ಯೋ ಇನ್ನು ಸಾಮಾನುಗಳು ಬೇರೆ ತಗೊಂಬಂದ್ ಕೊಟ್ಟಿಲ್ವಾ? ಆ ಅಲ್ಲ, ಬೇರೆ ಹುಡುಗರಿಗಾದ್ರೂ ನೀನು ಸ್ವಲ್ಪ ಸಪೋರ್ಟಿಗೆ ಕರ್ಕೋಬೇಕಿತ್ತು ನೀನು. ಆ ಜಗಣ್ಣ ಬರಲ್ಲ ಅಂದ ತಕ್ಷಣ ನೀನು ಆ ನೀನು ಈ ಕಡೆ ಯಾರಿಗೂ ಕರ್ಕೊಂಡಿಲ್ಲ ಏನಿಲ್ಲ, ಒಬ್ರೇ ಎಷ್ಟಂತ ಮಾಡ್ತೀರಾ? ಈ ಕಡೆ ರೈಸ್ ಮಾಡಬೇಕು, ಸಾಂಬಾರ್ ಮಾಡಬೇಕು ಅಂತ ಹೇಳ್ತಿದ್ಯಾ, ಬೋಂಡ ಮಾಡಬೇಕು, ಹಪ್ಳ ಮಾಡಬೇಕು, ಪಾಯಸ ಮಾಡಬೇಕು, ತಿರ್ಗಾ ಏನೋ ತಿಂಡಿ ಬೇರೆ ಮಾಡಬೇಕು ಅಂತರದ್ದು ಅಂತ ಬೇರೆ ಹೇಳ್ತಿದ್ಯಾ. ಯಾವಾಗ ಮಾಡ್ತೀಯ ಇವೆಲ್ಲದನ್ನು ಒಬ್ನೇ? ಯಾರಿಗಾರ ಕರ್ಕರದಲ್ಲ ನನ್ನ ಕರೆಕ್ಟಾಗಿ ಹುಡುಗರಿಗೆ ಯಾರಿಗಾರ ಕರ್ಕಬೇಕಿತ್ತು ನೀನು. ಏನ್ಲ ಮಾಡೋದು ಪಾಪ, ಇವ್ನ್ ಜಗಣ್ಣ ಬರ್ತಾನಂತ ನಾನು ಸುಮ್ಕಾಗ್ಬಿಟ್ಟೆ. ನೋಡಿರೆ ಇವ್ನ್ ಜಗಣ್ಣ ಬರ್ಲೇ ಇಲ್ಲ, ಏನಿಲ್ಲ. ಏನ್ ಮಾಡೋದು ಏನ್ ಬಿಡೋದು ಒಂದು ಗೊತ್ತಾಗ್ತಿಲ್ಲ ಕಣ ಅತ್ಲಾಗಿ. ಸುಮ್ನೆ ಅತ್ಲಾಗಿ ಮೊದ್ಲೇ ಹೇಳಿದ್ರೆ ಅತ್ಲಾಗಿ ಯಾರ ಹುಡುಗರಿಗಾದ್ರೂ ಕರ್ಕೊಂಡ್ಬಿಡ್ತಿದ್ದೆ ಕಳ್ಳ ನಾನು. ಇವ್ನ್ ಲೆಕ್ಕಾಚಾರಿ ಇದ್ದಿದ್ರೆ ಸರಿ ಆಗ್ಬಿಡೋದು. ಲೆಕ್ಕಾಚಾರಿ ಒಂಚೂರು ಹೆಲ್ಪ್ ಮಾಡೋದು ನನ್ಗೆ, ತರಕಾರಿ ಏನಾರು ಹೆಚ್ಕೊಡೋದು, ಬೋಂಡ ಬಿಡೋದು, ಹಪ್ಳ ಮಾಡ್ಕೊಡೋದು, ಹಪ್ಳ ಬಿಡೋದು, ಕೆಲ್ಸದು ಅದು ಇದು ಮಾಡೋದು, ಒಂದ್ ಸ್ವಲ್ಪ ಈರುಳ್ಳಿ ಎಲ್ಲ ಹೆಚ್ಕೊಡೋದು, ಸಪೋರ್ಟಿಗೆ ಇರೋನು. ನೋಡಿರೆ ಬರ್ಲೇ ಇಲ್ಲಪ್ಪ. ಇವ್ನು ಎತ್ಲಾಗ ಹೋದ್ನು ಏನು ಇವ್ನು ಲೆಕ್ಕಾಚಾರಿ ಅಣ್ಣ ಗೊತ್ತಿಲ್ಲ ನನಗೆ. ಏ ಪಾಪ ಅವನು ಅದು ಇದು ಕೆಲ್ಸಕ್ಕೆ ಹೋಗ್ಬಿಡ್ತಾನ ಕಣ ಲೆಕ್ಕಾಚಾರಿ, ಸುಮ್ಕೆ ಇರಲ್ಲ ಮಾತ್ರ. ಲೆಕ್ಕಾಚಾರಿ ಒಂಥರ ಪುಣ್ಯವಂತಾನೆ ಕಡೆ ಹೇಳಪ್ಪ. ನಮ್ ಸಾವುಕಾರ ಮನೇಲಿ ಒಂಥರ ಮನೆ ಮಗ ಆಗಂಗ ಆಗ್ಬಿಟ್ಟಿದಾನೆ ಅತ್ಲಾಗೆ. ಏನಿದ್ರು ಹುಡುಗರು ಇರಿಲ್ಲ ಆದ್ರೂ ಪರವಾಗಿಲ್ಲ, ನಮ್ ಸಾವುಕಾರಗೂ ನಮ್ ರಂಗಜ್ಜಂಗುನು ಆ ಲೆಕ್ಕಾಚಾರಿ ಇಲ್ಲ ಅಂದ್ರೆ ಪೂರಾ ಬೇಜಾರ್ ಮಾಡ್ಕೊಂತಾರಲ್ವಾ. ಲೆಕ್ಕಾಚಾರಿ ಇರ್ಲೇಬೇಕು. ಪ್ರತಿಯೊಂದು ಮಾತಿಗೂ ಲೆಕ್ಕಾಚಾರಿ ಲೆಕ್ಕಾಚಾರಿ ಅಂತ ಕರಿತಾನೆ ಇರ್ತಾರತ್ಲಾಗಿ. ಅಯ್ಯೋ 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 ಅಯ್ಯೋ, ಇದೇನಪ್ಪ ಇದು? ಆ ಏನಪ್ಪ ಇದು? ನಮ್ಮ ಮನೆನಾ ಇದು ಯಾರ ಮನೆನಾ ಅನಿಸ್ತೈತಲ್ಲಪ್ಪ. ಈ ಬಾಗ್ಲಿಗನೆ ಮದ್ವೆ ಮನೆ ಆಗ್ಬಿಟ್ಟೈತಲ್ಲಪ್ಪ. ಶಾಮಿಯಾನ ಏನ್ ನೋಡ್ತೀಯ? ಅಡಿಗೆ ರೆಡಿ ಮಾಡ್ತಿರೋದ್ ಏನ್ ನೋಡ್ತೀಯ? ಅಬ್ಬಾ ಬಾ 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 ಬಾ. ನಮ್ಮ ಯಪ್ಪ ನನ್ನ ಮಗ ದಿಲೀಪ್ ಬಂದ್ರು ಮದ್ವೆ ಹೆಂಗ್ ಮಾಡಿನ? ಇಲ್ಲ ಏನೋ ನನ್ನ ಮಗ ಮದ್ವೆ ಮಾಡ್ಕೊಂಡ್ ಬಂದಿದ್ದ. ಒಂದ್ರಿಟ್ಟು ಊರವ್ರಿಗೆಲ್ಲಾರು ಊಟ ಹಾಕ್ಸೋಣ, ಬೀಗ್ರೂಟ ಏನಾರ ಮಾಡ್ಸೋಣ, ಏನು ಇಲ್ಲ. ಇವಾಗ ಮಾತ್ರ ಏನ್ ದೊಡ್ಡದಾಗಿ ಫುಲ್ ಗ್ರಾಂಡ್ ಆಗಿ ಅಬ್ಬಾ ಅದೇನು ಏನು ಏನು ಹಿಂಗ್ ಮಾಡ್ತಿದಾರೆ. ಇನ್ನು ಹುಡುಗಿ ಮನೆ ಕಡೆಯವರು ಇನ್ನು ಮನೆ ನೋಡಕ್ ಬರುವಾಗ್ಲೇನೆ ಅಲ್ಲ ಹಿಂಗ್ ಮಾಡ್ತಿದ್ರಲ್ಲ ಮದ್ವೆ ಮಾಡಂಗೆ. ಇನ್ನು ಮುಂದೆ ಮದ್ವೆ ಇನ್ ಹೆಂಗ್ ಮಾಡ್ಬೋದು ಅಂತ ನಾನು ಅದೇ ಯೋಚನೆ ಮಾಡ್ತಿದೀನಿ. ಆಗಲ್ಲ ಅಮ್ಮಾರ ಬಂದ್ರು. ಅಮರೇ ಅಮರೇ ಇದೇನಮರೇ, ಎಲ್ಲಿ ಸಾವುಕಾರರು ಕಾಣಿಸ್ತಾನೆ ಇಲ್ಲ? ನಾನು ನೋಡಿ ನನಗೂ ಸಾಕಾಗೋಯ್ತು ಕಣಮ್ಮರೆ. ಯಾರು ಬರ್ತಾನೆ ಇಲ್ಲ. ಎಲ್ಲಿ ಗಜೇಂದ್ರಣ್ಣ, ದಿಲೀಪಣ್ಣ, ಕುಮಾರಣ್ಣ ಯಾರು ಬರ್ಲೇ ಇಲ್ಲ. ತರಕಾರಿಗಳು ಅಂತೀನಿ, ಸಾಮಾನುಗಳೆಲ್ಲ ತಗೊಂಡ್ಬಿಟ್ಟು ಬರ್ಲೇ ಇಲ್ಲ ಕಣಮ್ಮರೆ. ಒಂದ್ ಸ್ವಲ್ಪ ಫೋನ್ ಮಾಡ್ಬಿಟ್ಟು ಎಲ್ಲಿದಾರಂತ ಕೇಳಿ ಅಮ್ಮರೆ. ಅಮ್ಮರೆ ಆ ಲೆಕ್ಕಾಚಾರಿನೂ ಇಲ್ಲ ಕಣಮ್ಮರೆ. ಅವ್ರಿಗೂ ಕರೆದಿದ್ರು ಸರಿ ಆಗ್ತಿತ್ತು ಅಮ್ಮರೆ. ಲೆಕ್ಕಾಚಾರಿನೂ ಇಲ್ಲ, ಯಾರೂ ಇಲ್ಲ ಕಣಮ್ಮರೆ. ನನ್ಗೆ ಒಂದ್ ಸ್ವಲ್ಪ ಹುಡುಗರು ಕೆಲಸ ಮಾಡ್ಸಕ್ಕೆ ಅವರು ಬಂದಿಲ್ಲ, ಸಪೋರ್ಟ್ಗೆ ಯಾರು ಇಲ್ಲ ಕಣಮ್ಮರೆ. ಬೇಗ ಬೇರೆ ನೆಂಟ್ರು ಬೇರೆ ಬೇಗ ಬರ್ತಾರಂತ ಹೇಳ್ತಿದಾರೆ. ಏನ್ ಮಾಡೋಣಮ್ಮರೆ? ನನಗೆ ಹೊಟ್ಟೆ ಎಲ್ಲ ಮುರಿದೋಗಂಗ ಆಗ್ತೈತಿ ಅಲ್ಲಿ. ನೋಡಿ 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 ನನಗೂ ಸಾಕಾಗ್ತೈತೆ ಅತ್ಲಾಗಿ. ನಮ್ಮನೆ ತಾವ್ ಯಾಕೆ ಮಾಡ್ಬೇಕಿತ್ತು? ಇವನ್ ನೋಡಿದ್ರೆ ಇವನ್ ಜಯಣ್ಣ ಅವ್ರಿಗೆ ಫೋನ್ ಮಾಡಿರಿ, ಇವ್ರಿಗೆ ಫೋನ್ ಮಾಡ್ರಿ, ಅರ್ಜೆಂಟ್ ಆಯ್ತು, ಒತ್ತಾಯ್ತು, ಬರ್ಲಿಕ್ಕಂದ್ಬಿಡು, ಅರ್ಜೆಂಟ್ ಮಾಡ್ಲಿ. ನನಗೇನಾಗ್ಬೇಕಾಯ್ತೆ? ನಿಧಾನಕ್ಕೆ ಮಾಡ್ಕೊಂಡು ಹೋಗ್ಲಿ, ಲೇಟ್ ಆಗೇನ ಬರ್ಲಿಕ್ಕಂದ್ ಬಿಡು, ಎಲ್ಲಾರು ಬೈಕೊಂಡು ಹೋಗ್ಲಿ. ಇವ್ರು ಅಡ್ಗೆ ಮಾಡ್ಸಿಲ್ಲ, ಕರೆಕ್ಟ್ ಆಗಿ ತಿಂಡಿ ಮಾಡ್ಸಿಲ್ಲ, ಏನು ಮಾಡ್ಸಿಲ್ಲ ಅಂತ ಹೊಟ್ಟೆ ಎಲ್ಲ ಮುರಿದೋಗಂಗ ಆಗ್ತೈತೆ. ನನ್ಗೆ ತಡಿಯಕ್ ಆಗ್ತಿಲ್ಲ ಅತ್ಲಾಗಿ. ಇವನು ಬೇರೆ ಅದು ಇದು ಬೇರೆ ಹೇಳ್ತಿದ್ದಾನ ಅತ್ಲಾಗಿ. ನನಗೆ ಹೆಂಗ ಆಗ್ತೈತಂದ್ರೆ ಹೇಳ್ಕೊಳಕ್ ಆಗ್ತಿಲ್ಲ ಅತ್ಲಾಗಿ. ನಮ್ಮಂತಾವ್ ಯಾಕೆ ಮಾಡಿಸ್ಬೇಕಿತ್ತು? ಅಲ್ಲ, ಅವ್ರ ತೋಟದ ಮನೆ ಅಂತ ಕೊಟ್ಟಿದ್ದ ತಾನೆ ಆ ಗಜೇಂದ್ರಂಗೆ, ಅಲ್ಲೇ ಮಾಡಿಸ್ಬೇಕಿತ್ತು. ಇಲ್ಲಿ ದೊಡ್ಡದಾಗಿ ಬೇರೆ ಶಾಮಿಯಾನ ಎಲ್ಲ ಹಾಕಿಸ್ಬಿಟ್ಟು ಇಲ್ಲೇ ನಮ್ಮನೆ ಹತ್ರನೇ ಮಾಡ್ತಿದಾರೆ. ಇಲ್ಲೆಲ್ಲ ತೊಳಿಯೋರು, ಬಳಿಯೋರು, ಕ್ಲೀನ್ ಮಾಡೋರು ಯಾರು? ಎಲ್ಲ ಆದ್ಮೇಲೆ ಇಲ್ಲಿ ನನ್ಗೇನ್ ಕೆಲಸವ್ರು ಅನ್ಕೊಂಡ್ಬಿಟ್ಟಿದ್ದಾರೆ. ಏನ್ ಅನ್ಕೊಂಡಿದ್ದಾರೆ ಇವರು? ಅಮರೆ ಕೇಳ್ತೀರಾ ಒಂದಿಟ್ಟು? ಇಲ್ಲ ಹೇಳ್ತೀರೇನಮ್ಮರೆ? ನನಗೆ ಲೇಟ್ ಆಗ್ತೈತ್ ಕಣಮ್ಮರೆ. ಅಮರೇ ಅವಾಗ್ಲಿ ನಾನು ಕರಿತಿದ್ದೀನಿ, ಯಾಕಮ್ಮರೆ ಮಾತಾಡ್ತಾನೆ ಇಲ್ಲ? ಅಯ್ಯೋ ಮೂಕಣ ಸುಮ್ಕಿರ, ಕೇಳಿಸ್ತೈತ್ ನನಗೂ. ಪದೇ ಪದೇ ಒಳ್ಳೆ ತಲೆ ತಿನ್ಬೇಡ ನೀನು. ಒಂದ್ಸಲ ಹೇಳಿದ್ದು ನಮಗೂ ತಲೆಗೆ ಹೋಗುತ್ತೆ, ನನಗೂ ಅರ್ಥ ಆಗುತ್ತೆ. ಹೇಳಿದ್ದೆ ಹೇಳ್ತಿರ್ಬೇಡ, ತಲೆ ತಿನ್ಬೇಡ. ಸುಮ್ಕಿರು, ನೀವ್ ಕೆಲಸ ಏನಾಯ್ತು ಅದ್ ಮಾಡ್ಕ ಸುಮ್ನೆ. ಒಳ್ಳೆ ಇವನಂಗ ಆಡ್ತಾನಪ್ಪ ಅತ್ಲಾಗಿ. ಓಹೋ ಏನಣ್ಣ ಅಲ್ಲೇ ಪೂರಾ ತಯಾರಿ ಎಲ್ಲ ಜೋರಾಗಿ ನಡೀತಾನೆ ಐತೆ. ಜಯಣ್ಣ ಏನ್ ಇಲ್ಲೇ ಶುರು ಮಾಡ್ಕೊಂಡ್ಬಿಟ್ಟಿದ್ದಾನೆ. ನೀನ್ ನೋಡಿದ್ರೆ ಅಲ್ಲಿ ಮನೆ ಪಕ್ಕದಲ್ಲಿ ಅಡಿಗೆಗೆಲ್ಲ ರೆಡಿ ಮಾಡಿಸ್ಬೇಕು ಅಂತ ನೀನ್ ಹೇಳ್ತಿದ್ಯಾ. ಜಯಣ್ಣ ಮನೆ ಮುಂದೆನೆ ಶುರು ಮಾಡ್ಕೊಂಡಿದ್ದಾನೆ. ಏನ್ಲ ಪಾಪ ಜಯಣ್ಣ, ಆಯ್ತಲ್ಲ ಅಡಿಗೆಗಳೆಲ್ಲ? ಏನೇನ್ ಮಾಡ್ತಿದ್ಯಪ್ಪ? ಏನ ಸುಮ್ಕಿರಂಗ ಜಾತ್ಲಾಗಿ, ನನ್ ಹೊಟ್ಟೆ ಉರ್ಸ್ಬೇಡ್ರಿ ಅತ್ಲಾಗಿ. ಹೋಗ್ರಂಗ ಜಾತ್ಲಾಗಿ, ಸಾಕಾಗಿ ಹೋಗ್ಬಿಡ್ತು ಅತ್ಲಾಗಿ. ನಾ ಮಾತಾಡ್ಸಲ್ಲ ನಿನ್ಗೆ. ಇನ್ನೊಂದ್ ದಿವಸ ಎಲ್ಲಾರು ಕರೆದ್ರೆ ನಾನಂತೂ ಯಾವ್ದಕ್ಕೂ ಬರಲ್ಲ. ಯಾವಾಗ ನೋಡಿರೋ ಬರೀ ಹಿಂಗೆ ಎಡವಟ್ ಮಾಡ್ತಿದ್ದೀರಾ ನೀವು. ಯಾಕಲ್ಲ ಪಾಪ ಜಯಣ್ಣ ಹಿಂಗ ಆಡ್ತಿದ್ಯಾ? ಏನಾಯ್ತಲ್ಲ? ಅಲ್ಲ ತರಕಾರಿ ಎಲ್ಲ ಹೆಚ್ಚುತ್ತಿದ್ಯಾ, ಅಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ಯಾ, ನೋಡಿರಿ ಹಿಂಗ ಆಡ್ತಿದ್ಯಲ್ಲ, ಅಲ್ಲ ಏನಾಯ್ತಲ್ಲ? ಯಾರು ಬೇಜಾರ್ಗಿದ್ದಾರೆ ಏನಾರ ಮಾಡ್ಸಿರೋನಪ್ಪ? ಯಾರಾದ್ರೂ ಏನಾರು ಹೇಳಿರೋನಪ್ಪ ನಿನ್ಗೆ?
ಸುಮ್ಕಿರಿ ಸಾವ್ಕಾರ ಅತ್ಲಾಗಿ ನಾನು ಮಾತ್ರ ಮುಂದಿನ ಸಲಿಂದ ಒಂದ್ ದಿವಸ ಮುಂಚೆ ಮಾತ್ರ ಹೇಳಿದ್ರೆ ಮಾತ್ರ ಬರ್ತೀನಿ. ನೀವು ಸಡನ್ ಆಗಿ ಹೇಳ್ಬಿಟ್ಟು ಹಿಂಗೆ ನನಗೆ ಅಯ್ಯ ಅನ್ನಿಸ್ಬಿಟ್ರಿ, ಒಂಥರ ಉಸಿರು ಕಟ್ಟಂಗೆ ಆಗ್ಬಿಡುತ್ತೆ, ನನಗೆ ಇಕ್ಕಟ್ಟಾಗ್ಬಿಡುತ್ತೆ ಅಲ್ಲ. ಅವ್ನು ಜಗಣ್ಣಂಗೆ ಹೇಳಿದೀನಿ ಒಂದ್ರಿಟ್ಟು, ಬಾರಪ್ಪ ಜಗಣ್ಣ ನನಗೊಂದು ಸ್ವಲ್ಪ ಅಡಿಗೆ ಮಾಡ್ಸೋದಕ್ಕೆ ಸಪೋರ್ಟ್ ಆಗಿರುವಂತೆ, ಹಿಂದೆ ತರಕಾರಿ ಗಿರ್ಕಾರಿ ಎಲ್ಲ ಹೆಚ್ಕೊಡುವಂತೆ, ಸಾಂಬಾರೆಲ್ಲ ಮಾಡ್ಸೋದಕ್ಕೆ ಎಲ್ಲದಕ್ಕೂ ಬೇಕು, ನೀನು ಬಾರ್ಲಾ ಅಂತ ಕರೆದಿದ್ದೀನಿ. ಅವನು ಬರಲಿಲ್ಲ. ಇಲ್ಲಿ ನೋಡಿದ್ರೆ ಈ ಹುಡುಗರುಗಳಿಗೆ, ಈ ಗಜೇಂದ್ರಗೂ ಕುಮಾರಣ್ಣ ಅವ್ರಿಗೆಲ್ಲ ಸಾಮಾನುಗಳೆಲ್ಲ ಐಟಮ್ಗಳೆಲ್ಲ ಬರ್ತ್ ಕೊಟ್ಟು ಎಷ್ಟೊತ್ತಾಯ್ತು. ಅವ್ರು ಇನ್ನೂ ಏನು ಐಟಮ್ಗಳು ಏನು ತಗೊಂಬಂದಿಲ್ಲ. ಇನ್ನು ಯಾವಾಗ ಬರ್ತಾರೆ ತಿಪ್ಟೂರಿಂದ? ನಾನು ಅಡಿಗೆ ಶುರು ಮಾಡೋದು ಯಾವಾಗ? ನೀವು ನೋಡಿದ್ರೆ ನೆಂಟರುಗಳು ಬಂದ ತಕ್ಷಣ ಆತರ ಮಾಡ್ತಿದ್ರಲ್ಲ, ಏನು ಮಾಡೋಣ ನೋಡ್ರಿ ರಂಗಜ್ಜ. ಒಂದು ಈಟು ಅರ್ಜೆಂಟಲ್ಲಿ ಮಾಡಕ್ ಹೋಗಿ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಅಡಿಗೆ ರುಚಿ ಟೇಸ್ಟ್ ಹೋಯ್ತು ಅಂದ್ರೆ ನನ್ನ ಹೆಸರು ಕೆಡೋದು. ಹಂಗಾಗಿ ನೋಡ್ರಿ ಇವಾಗಲೇ ಹೇಳ್ತಿದ್ದೀನಿ, ಅರ್ಧ ಗಂಟೆ ತಡ ಆಗ್ಲಿ, ನಾನು ನಿಧಾನಕ್ಕೆ ಮಾಡೋದು. ನೀವು ಐಟಮ್ಗಳು ಬೇಗ ತಗೊಂಬಂದು ಕೊಟ್ಟಿದ್ರೆ ಮಾಡ್ಬೋದಿತ್ತು. ಹಿಂಗೆ ನಿಧಾನಕ್ಕೆ ತಗೊಂಬಂದು ಕೊಟ್ರೆ ಏನ್ ಮಾಡೋಣ? ಅವ್ನು ಲೆಕ್ಕಾಚಾರಿಗೆ ಒಂದ್ರಿಟ್ಟು ಸಪೋರ್ಟಿಗೆ ಕರ್ಕೊಂಡಂದ್ರೆ ಲೆಕ್ಕಾಚಾರ ನೀವು ಕಾಣಿಸ್ತಿಲ್ಲ. ಎಲ್ಲೋದ್ರು ಎಲ್ಲಾರು ಶಪ ಸಾಕಾಗೋಯ್ತು. ಅತ್ಲಾಗಿ ಬಾಳೆ ಎಲೆ ಕುಯ್ಕೊಂಬರೋ ಅಷ್ಟರಲ್ಲಿ ಕೈ ನೋವು, ಕಾಲು ನೋವು, ತಲೆ ನೋವು, ಎಲ್ಲ ನೋವು ಶುರು ಆಗೋಯ್ತು ನನ್ಗಂತೂ ಅತ್ಲಾಗಿ. ಓಹೋ, ಇನ್ನು ಅಡಿಗೆನೆ ಶುರು ಮಾಡಿಲ್ಲ. ಇವ್ನು ಜಯಣ್ಣ ಇನ್ನು ಏನ್ ಮಾಡ್ತಿದಾರಂತ ಗೊತ್ತಾಗ್ಲಿಲ್ವಲ್ಲ. ಇನ್ನು ತರಕಾರಿಗಳೆಲ್ಲ ಹೆಚ್ಕೊಂಡ್ ಕುಂತಿದ್ದಾನೆ. ಇನ್ನು ಅಡಿಗೆ ಯಾವಾಗ ಮಾಡೋದು ಇವನು? ನೆಂಟರುಗಳು ಬರೋ ಟೈಮ್ ಆಯ್ತು. ಲೇ ಜಯಣ್ಣ, ಇನ್ನು ಯಾವಾಗ ಮಾಡೋದು? ಅಯ್ಯೋ 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 ಅಯ್ಯೋ, ಇನ್ನು ತರಕಾರಿಗಳೇ ಹೆಚ್ಚಿಟ್ಕೊಂಡ್ ಕುಂತಿದ್ಯಲ್ಲ, ಯಾವಾಗ ಅಡಿಗೆ ಮಾಡ್ತೀಯಪ್ಪ ನೀನು? ಸಾವ್ಕಾರ್ರೆ, ಏನ್ ಮಾಡ್ತಿದ್ರ ನೀವೆಲ್ಲಾರು? ನೀನು ಇನ್ನು ಆಗಲ್ಲ ಹೆಂಗ ಬಂದ ಕಣಪ್ಪ ಹೆಂಗ ನಮ್ ಲೆಕ್ಕಾಚಾರಿ ಅಣ್ಣ. ಲೇ ಲೆಕ್ಕಾಚಾರಿ ಅಣ್ಣ, ನಿನ್ಗೆ ಕಾಯ್ತಿದ್ದೆ ಕಣ ಈಟೊತ್ತವರೆಗೂ. ನೀನ್ ಇಲ್ಲ ಅಂದ್ರೆ ನನಗೆ ಕೈ ಕಾಲೇ ಆಡ್ತಿಲ್ಲ ಕಣ. ಬಾರ ಲೆಕ್ಕಾಚಾರಿ ಅಣ್ಣ. ಲೇ, ನನಗೆ ಈಗ ಸಪೋರ್ಟ್ಗೆ ಯಾರು ಇಲ್ಲ ಕಣ. ಅಡಿಗೆ ಗಿಡಿಗೆ ಎಲ್ಲ ಮಾಡ್ಸೋದಕ್ಕೆ ನಾನು ಹಿಂದೆ ನನ್ನ ಜೊತೆ ನೀನೇ ಇರ್ಬೇಕು ಇವಾಗ. ಬಾ. ಅಲ್ಲ ಕಣ, ಇಷ್ಟೊತ್ತವರೆಗೂ ಎಲ್ಲ ಹೋಗಿದ್ದೆ ಲೆಕ್ಕಾಚಾರಿ ಅಣ್ಣ? ಯೋ, ಎಲ್ಲಿ ಹೋಗಿದ್ದೆ ಅಂತ ಹೇಳ್ತೀಯಲ್ಲ ನೀನು. ನಮ್ ಸಾವ್ಕಾರಿಗೆ ಬಾಳೆ ಎಲೆ ಬೇಕೇ ಬೇಕು, ಹೋಗಿ ತೋಟದಲ್ಲಿ ಬಾಳೆ ಎಲೆ ಕುಯ್ಕೊಂಬರ್ಲ ಪಾಪ ಅಂತ ಹೇಳ್ತು. ಅದಕ್ಕೆ ಅತ್ಲಾಗಿ ಇನ್ನೇನಪ್ಪ ಮಾಡೋದು? ಹೋಗ್ಬಿಟ್ಟು ಬಾಳೆ ಎಲೆ ಎಲ್ಲ ಕುಯ್ಕೊಂಬಂದೆ. ಸಾಕಾಗಿ ಹೋಗಂಗ ಆಯ್ತು. 150 ಬಾಳೆ ಎಲೆ ಐತೆ, ಸಾಕಲ್ವೇನ್ರಿ ಇವ್ರೆ ಸಾವ್ಕಾರ್ರೆ? ಸಾಕಾಗುತ್ತಲ್ವಾ? ಇದೇ ಬೇಕಾದಷ್ಟು ಆಗೋಗ್ಬಿಡುತ್ತೆ. ಅಲ್ಲ ಕಣ್ಲ ಲೆಕ್ಕಾಚಾರಿ, ಇದೆಲ್ಲ ಲೆಕ್ಕಾಚಾರಿ ಹಿಂಗ್ ಹೇಳ್ತಿದ್ಯಾ ನೀನು? ಬಾಳೆ ಎಲೆ ಕುಯ್ಕೊಂಬಂದ್ಬಿಟ್ಟೇನು? ಅಬ್ಬಾ ಅದೇನ್ ಸ್ಪೀಡ್ ಇದಿಲ್ಲ ಲೆಕ್ಕಾಚಾರಿ, ನೀನು ಬೋಲು ಸ್ಪೀಡ್ ಇದೆಯಾ ಕಳ್ಳ. ಹಂಗಾರೆ ಕುಯ್ಕೊಂಬಂದ್ಬಿಟ್ಟೇನು ನೀನು? ಲೆಕ್ಕಾಚಾರಿ, ನಾನು ಇನ್ನು ಯಾವಾಗ ಹೋಗ್ತಾನೆ ಏನೋ ನಮ್ ಲೆಕ್ಕಾಚಾರಿ ಅಂತ ನಾನು ಯೋಚನೆ ಮಾಡ್ತಿದೀನಿ. ನೋಡ್ದೇನಪ್ಪ ಎಷ್ಟು ಸ್ಪೀಡ್ ಇದಾನೆ. ಹೆಂಗ ಆಯ್ತು ಬಿಡಪ್ಪ ಅತ್ಲಾಗಿ, ಅದೊಂದ್ ಕೆಲಸ ಮುಗೀತು. ಅಲ್ಲ ಕಳ್ಳ, ಈ ಹುಡುಗರಿಗೆ ಫೋನ್ ಮಾಡಿದ್ದೆಲ್ಲ ಇವರಿಗೆ ಲೆಕ್ಕಾಚಾರಿ ಹೋದ್ರು ಐಟಮ್ಗಳು ತಗೊಂಬರ್ತೀನಂತ ಹೋದವ್ರು ಈಟೊತ್ತಾದ್ರೂ ಬಂದಿಲ್ಲ, ಏನಿಲ್ಲ. ಅವ್ನು ಜಯಣ್ಣ ನೋಡಿದ್ರೆ ಅವನು ಅಡಿಗೆ ಮಾಡ್ಬೇಕು, ಒತ್ತಾಯ್ತು ಅಂತ ಅವನು ಅರ್ಜೆಂಟ್ ಮಾಡ್ತಿದ್ದಾನೆ. ಈ ಹುಡುಗರಿಗೆ ಜ್ಞಾನ ಇಲ್ಲ ಕಣಪ್ಪ ಅತ್ಲಾಗಿ. ಫೋನ್ ಮಾಡಿ ಬಯ್ಯ ಒಂದ್ರಿಟ್ಟು ಲೆಕ್ಕಾಚಾರಿ, ಕರಿಯ ಎಲ್ಲಿದಾರಂತ. ಸಾವ್ಕಾರ್ರೆ, ಫೋನ್ ಮಾಡಿದ್ದೆ, ಬರ್ತಿದಾರಂತೆ. ಇಲ್ಲೇ ಊರಿನ ಗೇಟ್ ತಾವಲಿದಾರಂತೆ. ಅವ್ರು ಏನ್ ಮಾಡಿದಾರೆ, ಇಲ್ಲಿ ಮನೇಲಿ ತಿಂಡಿ ಮಾಡೋದು ತಡ ಆಗೋಗ್ಬಿಡುತ್ತಂತ ಗೊತ್ತಾಗೈತಲ್ಲ, ಅದಕ್ಕೆ ನನ್ಗೊಂದ್ ಪ್ಲೇಟ್ ತಿಂಡಿ ಕಟ್ಟಿಸ್ಕೊಂಡ್ಬಿಟ್ಟು ಅವ್ರಿಬ್ರು ಅವ್ರ 3 ಜನನು ತಿಂಡಿ ತಿನ್ಕೊಂಡು ಇಡ್ಲಿ ತಿನ್ಕೊಂಡು ಬರ್ತಿದಾರಂತೆ. ಎಲ್ಲ ಲೇ, ನೀವಿದಿರಲ್ಲ, ನೀವು 4-3-5 ಜನ ಸೇರ್ಕೊಂಡ್ಬಿಟ್ಟಿದ್ದೀರಾ ನೀವು. ಅವ್ನು ನಮ್ ಗಜೇಂದ್ರ, ಅವ್ನು ಕುಮಾರಣ್ಣ, ಅವ್ನು ದಿಲೀಪ, ನೀನು ಎಲ್ಲಾರು ಸೇರ್ಕೊಂಡ್ಬಿಟ್ಟು ಆಟ ಆಡ್ತಿದ್ದೀರೇನ್ರಲ್ಲ. ನಾವು ನೋಡಿದ್ರೆ ನೆಂಟರುಗಳು ಬಂದ್ಬಿಡ್ತಾರೆ, ಬೇಗ ಕೆಲ್ಸಗಳಾಗ್ಲಿ, ತಿಂಡಿ ಆಗ್ಲಿ, ಅಡಿಗೆ ಆಗ್ಲಿ ಅಂತ ನಾವು ಆತರ ಮಾಡ್ತಿದೀವಿ. ನೀವು ನೋಡಿದ್ರೆ ನೀವು ತಿಂಡಿ ತಿನ್ಕೊಂಡು ನಿನ್ಗೆ ತಿಂಡಿ ಕಟ್ಟಿಸ್ಕೊಂಡು ಬರ್ತಿದಾರ. ನೀವೆಲ್ಲಾರ್ದು ಒಂದ್ ಮಾತಾಗ್ಬಿಟ್ಟು ಇಟ್ಕೊಂಡ್ರಲ್ಲ ನಿಮ್ದು. ಹೇಳಿದವನ್ ಮಾತು ಕೇಳಲ್ಲ ಎಲ್ನ. ಬಾಯ್ಲಿ, ಬೇಗ ಬಾರ, ನಾನು ಇರ್ತೀನಿ, ಸಾವ್ಕಾರರು ಇರ್ತಾರೆ. ಈಗ ಅಡಿಗೆ ಒಂದು ಮಾಡಿಸ್ಬಿಡೋಣ ಬೇಗ. ಆ ಹುಡುಗರು ಬರ್ತಾರೆ ಪಾಪ. ಅವ್ನು ಜಯಣ್ಣನ ಜೊತೆ ಹುಡುಗರು ಯಾರು ಬಂದಿಲ್ಲ ಕೆಲಸ ಮಾಡ್ಸೋದಕ್ಕೆ. ಹಂಗಾಗಿ ಇವಾಗ ಬೇಗ ನಾವೇ ಮಾಡಿಸ್ಬೇಕು ಲೆಕ್ಕಾಚಾರಿ. ಬರ್ರಿ ಎಲ್ಲಾರು ಕೂತ್ಕೊಂಡು ಬೇಗ ಅಡಿಗೆ ಮಾಡಿಸ್ಬಿಡೋಣ. ಒತ್ತು ಮಾಡೋದು ಬೇಡ. ಇನ್ನೇನು ಮನೇಲಿ ಹೆಣ್ಮಕ್ಳೆಲ್ಲಾರು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ರು. ಇನ್ನೇನು ಈಗ ಬರ್ತಾನೇನೆ ಒಂದ್ ರೌಂಡ್ ತಿಂಡಿ ಹಾಕ್ಬಿಡೋಣ. ಬರ ನೆಂಟರುಗಳಿಗೆ ತಿಂಡಿ ಮಾಡ್ಕೊಂಡ್ ಬರ್ತಿದಾರೋ ಇಲ್ವೋ ಗೊತ್ತಿಲ್ಲ. ಆಮೇಕಿಂದ ಬೇಕಾರೆ ಎಲ್ಲ ಒಂದ್ ಗಳಿಗೆ ಕೂತ್ಕೊಂಡು ಮನೆಯೆಲ್ಲ ನೋಡಿ ಮಾತಾಡ್ಕೊಂಡು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಆಮೇಲಿಂದ ಬೇಕಾದ್ರೆ ಕಡೆಗೆ ಅತ್ಲಾಗಿ ಒಂದೇ ಸಲ ಊಟ ಮಾಡ್ಕೊಂಡು ಆರಾಮಾಗಿ ಕೂತ್ಕೊಂಡು ಹೋಗ್ಲಿ ಅಂತ ಬೇಕಾದ್ರೆ. ಬರಪ್ಪ ಬೇಗ ಸೇರ್ ಮಾಡ್ಬಿಡೋಣ. ಪಾಪ ಅವ್ನ್ ಜಯಣ್ಣಂಗೆ ಅರ್ಜೆಂಟ್ ಆಗಿ ಕರೆದ್ಬಿಟ್ಟು ಒಂದೇ ಉಸಿರಿಗೆ ಬೇಗ ಅಡಿಗೆ ಮಾಡು ಅಂದ್ರೆ ಒಬ್ನೇ ಎಷ್ಟಂತ ಮಾಡಕ್ಕಾಗುತ್ತೆ? ಆಗಲ್ಲ. ಅವ್ನ ಕಷ್ಟನೂ ನಾವು ಅರ್ಥ ಮಾಡ್ಕೋಬೇಕು. ಬರ್ರಿ ಬೇಗ. ಆಯ್ತು ನಡಿರಂಗಜ್ಜ, ಅದಕ್ಕೇನಂತೆ ಮಾಡ್ಸೋಣ. ಇವ್ನು ಜಯಣ್ಣ ಇದಾನಲ್ಲ, ಇವನು ಮೊದ್ಲೇ ಹೇಳ್ಬೇಕು ತಾನೆ ನನಗೆ. ನಾನು ಬಾಳೆ ಎಲೆ ಕುಯ್ಕೊಂಬರಕ್ ಹೋಗ್ತಿದ್ನಲ್ಲ, ಅವಾಗ್ಲಾದ್ರೂ ಹೇಳಿದ್ರೆ ಅತ್ಲಾಗಿ ಇದ್ದು ಉಳ್ಕೊಂಡು ಏನೇನ್ ಕೆಲಸ ಮಾಡಿಸ್ಬೇಕು ಬೇಗನಾದ್ರೂ ಮಾಡಿಸ್ತಿದ್ನಪ್ಪ. ನನ್ಗೇನ್ ಗೊತ್ತು, ಏನು ಹೇಳಿಲ್ಲ ಏನಿಲ್ಲ. ನಾನೇ ಮಾಡ್ಕೊಳ್ತೀನಿ, ನಾವೇ ಮಾಡ್ತೀವಿ ಅಂತಾನೆ ಹೇಳ್ತಿತ್ತು ದೊಡ್ಡದಾಗಿ.
ಅದಕ್ಕತ್ಲಾಗಿ ನಾನು ಸುಮ್ಕ್ ಹೋಗ್ಬಿಟ್ಟೆ. ಇಲ್ಲ ಅಂದಿದ್ರೆ ಬಾಳೆ ಎಲೆ ಬೇಕಾದ್ರೆ ಆಮೇಕಿಂದ ಹೋಗ್ಬಿಟ್ಟು ಕುಯ್ಕೊಂಬಂದಿದ್ರೆ ಆಗ್ತಿತ್ತು. ಈಗ ಮೊದ್ಲು ಅಡಿಗೆ ಮಾಡ್ಸೋದಿಕ್ಕೆಲ್ಲ ರೆಡಿ ಮಾಡ್ತಿದ್ವು ನಾವು. ಹಂಗಲ್ ಕಳ್ಳ ಲೆಕ್ಕಾಚಾರಿ ಅಣ್ಣ. ಇದೇನಾಯ್ತು ಅಂದ್ರೆ ಎಡವಟ್ಟು ಇವನು ನಮ್ಮ ಇವನಿದಾನಲ್ಲ ಜಗಣ್ಣ ಬರ್ತೀನಿ ಅಂತ ಹೇಳ್ತು. ನಾನು ಇನ್ನೇನು ಜಗಣ್ಣ ಬಂದ್ರೆ ನನಗೆ ಒಳ್ಳೆ ಕೆಲಸ ಮಾಡ್ಕೊಡುತ್ತೆ. ಮಾತ್ರ ನನ್ಗಿಂತ ಜಾಸ್ತಿ ಅವಣ್ಣನೇ ಅಡಿಗೆ ಎಲ್ಲ ಬಹಳ ಚೆನ್ನಾಗಿ ಮಾಡುತ್ತೆ, ಅನುಭವನು ಚೆನ್ನಾಗೈತಲ್ಲ. ಅದಕ್ಕತ್ಲಾಗಿ ಜಗಣ್ಣ ಬರುತ್ತಂತ ಹೇಳ್ತಲ್ಲ, ಇನ್ನೇನಕ್ಕೆ ನೀನು ಅಲ್ಲಿ ಇಲ್ಲಿ ಕೆಲಸಗಳು ಅಂತ ಹೇಳ್ತಿದ್ದಲ್ಲ. ಅದಕ್ಕತ್ಲಾಗಿ ಸುಮ್ಕಾಗ್ಬಿಟ್ಟೆ, ನಾನು ನಿನ್ಗೇನು ಹೇಳಿಲ್ಲ. ಆಮೇಕಿಂದ ಇವ್ನ ಜಗಣ್ಣ ಯಾಕ ಕರೆಕ್ಟಾಗಿ ಫೋನು ಎತ್ತಲಿಲ್ಲ. ಇಲ್ಲ ಕಣ ಪಾಪ, ನನಗೆ ಕೆಲಸಗಳಿದಾವೆ, ಇವತ್ತು ಹೊಲ್ದತ್ರ ಹೋಗ್ಬೇಕು, ತೋಟದ ಹೋಗ್ಬೇಕು, ಅಲ್ಲೋಗ್ಬೇಕು, ಇಲ್ಲೋಗ್ಬೇಕು, ಕೆಲಸ ಐತೆ ಅಂತ ಏನೇನೋ ಒಂದೊಂದು ಕೊನಗಾಡ್ಕೊಂಡು ಹೇಳ್ಬಿಡ್ತು ಅತ್ಲಾಗಿ. ಅದಕ್ಕತ್ಲಾಗಿ ಇನ್ನೇನ್ ಮಾಡಕ್ಕಾಗುತ್ತೆ ಅತ್ಲಾಗಿ ಹೇಳು. ಸುಮ್ಕಾಗ್ಬಿಟ್ಟೆ ಅತ್ಲಾಗಿ. ನನಗೆ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಬಹಳ ಇಕ್ಕಟ್ಟಾಗ್ತೈತೆ ಇವಾಗ. ನಾನು ಬುದ್ಧಿವಂತ ಆಗ್ಬಿಟ್ಟು ನೆನ್ನೆ ಸಾಯಂಕಾಲನೇ ಬಂದ್ಬಿಟ್ಟು ಒಂದ್ ಸ್ವಲ್ಪ ಎಲ್ಲ ಐಟಮ್ಗಳೆಲ್ಲ ಬರ್ದ್ ಕೊಟ್ಬಿಟ್ಟಿದ್ರೆ ಬೆಳಿಗ್ಗೆ ಎದ್ದರಿಕೆಲ್ಲ ಬಂದು ಅಡಿಗೆ ಶುರು ಮಾಡ್ಕೊಂಡ್ಬಿಟ್ಟಿದ್ರೆ ಇಷ್ಟೊತ್ತಿಗೆ ಎಲ್ಲ ಅಡಿಗೆ ಎಲ್ಲ ರೆಡಿ ಆಗ್ಬಿಡೋದು ಅತ್ಲಾಗಿ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ಅಂತ ನನಗೆ ಇವಾಗ ಅನ್ನಿಸ್ತೈತಿ ಇವಾಗ. ಪಾಪ ಇವಾಗ್ಲೂ ಏನು ಅಂತದೇನು ಆಗಿಲ್ಲ, ಮಾಡ ಏನು ಆಗಲ್ಲ. ಒಂದ್ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗುತ್ತಪ್ಪ, ಏನ್ ಮಾಡಕ್ಕಾಗುತ್ತೆ. ಇವಾಗ ನಾವು ಕಂಡು ನಿನ್ಗೆ ನಿನ್ ಮೇಲೆ ಏನು ದೂರಕ್ ಆಗಲ್ಲ ಕಳ್ಳ ಪಾಪ ಲೈ. ನಾವು ಹೇಳಿರೋದೆ ನಿನ್ಗೆ ತಡವಾಗಿ ಹೇಳಿದೀವಿ. ಇನ್ನು ಐಟಮ್ಗಳು ತಗೊಂಬಂದ್ ಕೊಟ್ಟಿಲ್ಲ. ಏನ್ ಕೊಟ್ಟಿರೋದು ಒಂದ್ ಸ್ವಲ್ಪ ತರಕಾರಿಗಳು ಮಾತ್ರ ಕೊಟ್ಟಿದೀವಿ. ಅದನ್ನ ರೆಡಿ ಮಾಡ್ಕೊಂಡು ಪಾಪ ನೀನು ಕುಂತಿದ್ಯಾ ಆಯ್ತಾ. ಈಗ ಕಂಡು ನಾವು ನಿನ್ ಮೇಲೆ ನಾವು ದೂರೋದಕ್ಕಾಗಲ್ಲ. ಅದಕ್ಕೋಸ್ಕರ ನೀ ಹೇಳ್ತಿರೋದು. ಇವಾಗ ಏನ್ ಅಂತದೇನ್ ಕಾಲ ಏನು ಮಿಂಚಿಲ್ಲ. ನೆಂಟ್ರು ಬರೋದು 12 ಗಂಟೆ ಮೇಲೇನೆ ಅಂತೆ, ತಡ ಆಗುತ್ತೆ. ಅಷ್ಟು ದೂರದಿಂದ ಬರ್ಬೇಕಲ್ಲ ಸ್ವಲ್ಪ ಅವರು, ಹಂಗಾಗಿ ತಡ ಆಗುತ್ತೆ. ನೀನೇನ್ ತಲೆ ಕೆಡಿಸ್ಕೊಬೇಡ, ಮಾಡು ಆರಾಮಾಗಿ. ನಾವು ಇರ್ತೀವಿ, ನಮ್ ಸಾವುಕಾರ ಇರ್ತಾರೆ, ಲೆಕ್ಕಾಚಾರಿ ಇರ್ತೀವಿ, ಮನೆಯವರೆಲ್ಲಾರು ಇರ್ತೀವಿ. ನಿನಗೇನೇನಕ್ ಬೇಕು ಎಲ್ಲ ಸಪೋರ್ಟಿಗೆ ನಾವ್ ಇರ್ತೀವಿ, ಕೆಲಸ ಮಾಡಿಸ್ತೀವಿ. ಏನ್ರ ಬಗ್ಗೆ ನೀ ಯೋಚನೆ ಮಾಡಬೇಡ, ಆರಾಮಾಗಿ ನೀನು ಬೇಗ ಅಡಿಗೆ ಮಾಡಿ ರೆಡಿ ಮಾಡು, ಸರಿನಾ ಅಣ್ಣ. ಇನ್ನೇನು ಎಲ್ಲ ಕೆಲಸ ಮುಗಿತಾ ಬಂತು, ಇನ್ನೇನು ಹತ್ತತ್ರ ಅಡಿಗೆದೊಂದೇ ಈಗ ಬಾಕಿ ಇರೋದು. ಮನೆ ಒಳಗಡೆ ಎಲ್ಲ ಕೆಲಸ ಎಲ್ಲ ರೆಡಿ ಆಗೈತೆ, ಕ್ಲೀನ್ ಮಾಡ್ಕೊಂಡಿದ್ದಾರೆ, ಜ್ಯೂಸ್ ಎಲ್ಲ ತಗೊಂಬಂದು ಇಟ್ಕೊಂಡಿದ್ದಾರೆ. ಇನ್ನೇನು ಮನೆ ಒಳಗಡೆ ಜ್ಯೂಸ್ ಮಾತ್ರ ಕೊಡೋದು ಅಷ್ಟೇನೆ. ಹಣ್ಣು ಹಂಪಲ್ಲು ಎಲೆ ಅಡಿಕೆ ಎಲ್ಲ ಮನೆ ಒಳಗಡೆನೇ ಇದೆ. ಅಷ್ಟು ಬಿಟ್ರೆ ನೀನು ಊಟ ತಿಂಡಿಗೆಲ್ಲ ಆಚೆ ಕಡೆ ಟೇಬಲ್ ಹಾಕ್ಸ್ಬಿಟ್ಟು ಇಲ್ಲೇನೇ ಹಾಕ್ಸ್ಬಿಡೋಣ. ಮನೆ ಮುಂದೆನೆ ಜಾಗ ಐತಲ್ಲ, ಇಲ್ಲೇ ಹಾಕ್ಸ್ಬಿಡೋಣ. ಟೇಬಲ್ಲು ಕುರ್ಚಿ ಎಲ್ಲ ಅದನ್ನು ನಮ್ಮ ಇವನು ಬದಲು ತಿಂಡಿ ಎಲ್ಲ ರೆಡಿ ಮಾಡಿಬಿಡ್ಲಿ. ಇಲ್ಲಿ ಅಡಿಗೆಗಿನ್ನೇನು ಅಲ್ಲಿ ಪಕ್ಕದಲ್ಲೇ ಮಾಡಿದೀವಿ. ಈಗ ಅವ್ರು ಬಂದ ತಕ್ಷಣ ಅತ್ಲಾಗಿ ಐಟಮ್ಗಳೆಲ್ಲ ಅಲ್ಲೇ ಇಟ್ಕೊಂಡ್ಬಿಟ್ಟು ಅಡಿಗೆ ಅಲ್ಲಿ ಶುರು ಮಾಡಿಸ್ಬಿಡೋಣ. ಇಲ್ಲಿಂದ ಎತ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ಬಿಡೋಣ ಒಂದ್ಸಲಿ ಲೆಕ್ಕಾಚಾರಿ. ನಾನು ನೀನು ಗಜೇಂದ್ರ ಹುಡುಗರೆಲ್ಲ ಇರ್ತಾರಲ್ಲ, ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಟೇಬಲ್ಲು ಕುರ್ಚಿ ಎಲ್ಲ ಒಂದ್ ಕಡೆಯಿಂದ ಜೋಡಿಸ್ಬಿಡೋಣ ಇಲ್ಲಿ, ಆಯ್ತಾ. ಇನ್ನೇನು ಕೆಲ್ಸಗಳನ್ನೇನು ಎಲ್ಲ ಮುಗಿತಾ ಬಂತು. ಅಡಿಗೆದು ಒಂದೇ ಬಾಕಿ ಇರೋದು ಇವಾಗ. ಶಾಮಿಯಾನ ಹಾಕ್ಸಾಯ್ತು, ಪ್ರತಿ ಒಂದೂ ಕೆಲ್ಸಗಳೆಲ್ಲ ಮುಗ್ದಿದಾವೆ. ಈಗ ಅಣ್ಣ ಎಂತ ಕೆಲಸ ಮಾಡ್ಬಿಟ್ಟಿದೀವೋ ನಾವು ಇವಾಗ. ಅಲ್ಲ ನೆಂಟ್ರೆಲ್ಲ ಬರ್ತಿದಾರಂತ ನಾವು ಗೌಡ್ರಿಗೆ ಹೇಳಿದಿವ. ಗೌಡ್ರಿಗಾಗ್ಲಿ ನಮ್ ಶಂಕರಣ್ಣಗಾಗ್ಲಿ ಆ ನಿಂಗಣ್ಣ ಗಂಗಣ್ಣ ಚಂದ್ರಣ್ಣ ಊರವ್ರಿಗೆ ಯಾರಿಗೂ ಹೇಳಿಲ್ಲ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟು ಇವಾಗ. ನೀನೇನಾದ್ರು ಹೋಗಿದ್ದ ಹೇಳ್ಬರೋದಕ್ಕೆ? ನೋಡಿಲಿ ನಾವು ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟಿದೀವಿ, ಮರ್ತೇ ಬಿಟ್ಟಿದೀವಲ್ಲ ಅಣ್ಣ ನಾವು. ಅಯ್ಯೋ 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 ಅಯ್ಯೋ. ಅವ್ನ್ ಶಂಕರಾಜ ಬಿಡ್ತಾರ, ಗೌಡ್ರು ಬಿಡ್ತಾರ, ನಮ್ಮೇಲೆ ಕೋಪ ಮಾಡ್ಕೊಂತಾರೆ, ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ಮತ್ತೆ ಅಣ್ಣ ನಡಿಯ, ಮೊದ್ಲು ಹೋಗ್ಬಿಟ್ಟು ಅವ್ರಿಗೆ ಹೇಳ್ಬಾರ ನಡಿಯೋ. ಅಯ್ಯೋ ಎಂತ ಕೆಲಸ ಆಗೋಯ್ತಪ್ಪ. ಅಪ್ಪಿ ತಪ್ಪಿ ಏನಾರು ಮರ್ತೋಗ್ಬಿಟ್ಟಿದ್ರೆ ಏನ್ ಕಡಿಮೆ ಬೇಜಾರ್ ಮಾಡ್ಕೊಂಡಾರೋ ನಮ್ ಗೌಡ್ರು. ಮೊದ್ಲೇ ಅವತ್ತೇನೆ ನನ್ಗೆ ಹೇಳ್ದಂಗೆ ಕೇಳ್ದಂಗೆ ನೀವು ಹುಡುಗಿರ ಮನೆಗೆ ಹೋಗ್ಬಿಟ್ಟು ಮಾತಾಡ್ಕೊಂಡ್ ಬಂದಿದ್ರಂತ ಅವತ್ತೇ ಬೇಜಾರ್ ಮಾಡ್ಕೊಳ್ತಿದ್ದು ಗೌಡ್ರು. ಅಲ್ಲ ಕಳ್ಳ ರಂಗಜ, ನನ್ನ ಮಾತಾಡ್ಸೋದೇ ಮರ್ತು ಬಿಟ್ಟಿದ್ಯಾ ಅಂತ ಬೇರೆ ಬೇಜಾರ್ ಮಾಡ್ಕೊಳ್ತಿದ್ರು. ತಿರ್ಗಾ ಈ ವಿಚಾರ ಏನಾರು ಗೊತ್ತಾಗಿ ನೆಂಟ್ರೆಲ್ಲ ಬಂದಾದ್ಮೇಲೆ ಕರಿಯಕ್ ಹೋಗಿದ್ರೆ ನಿಜವಾಗ್ಲೂ ನಮ್ ಗೌಡ್ರ ಶಂಕರಣ್ಣ ಬೇಜಾರ್ ಮಾಡ್ಕೊಂಡವ್ರು. ಬಾರಣ್ಣ ಹೋಗ್ ಬರೋಣ. ನೀನ್ ಹೇಳ್ ಬಂದಿದ್ಯಾ ಅನ್ಸುತ್ತಲ್ವಾ? ಇಲ್ಲ ಕಣ್ಲ ಪಾಪ, ನಿಜವಾಗ್ಲೂ ಕಣೋ, ದಿಟ್ಟವಾಗ್ಲೂ ನಾನು ಹೋಗಿಲ್ಲ ಕಳ್ಳ ಪಾಪ. ನಾನು ಮರ್ತೇ ಬಿಟ್ಟಿದ್ದೀನಿ ಕಣ್. ಹೇಳು ಏನ್ ಮಾಡ್ತೀಯ ಹೇಳು. ನಮ್ಗೂನು ವಯಸ್ಸಾಯ್ತು, ಆ ಕಡೆ ಈ ಕಡೆ ತಿರ್ಗಾಡೋದು, ಕೆಲಸ ಮಾಡೋದು, ಒಂದೊಂದ್ ಎರಡೆರಡು ಕರದ ಜವಾಬ್ದಾರಿ ಐತೇನಪ್ಪ. ಏನೇನ್ ಮಾಡೋಣ ಏನೇನ್ ಬಿಡೋಣ ಅನಿಸ್ತೈತೆ. ನೋಡು ಈಗ ನೆನಪು ಮಾಡಿದಕ್ಕೆ ಹೆಂಗ ಉತ್ತಮ ಆಗೋಯ್ತು. ಇಲ್ಲ ಅಂದಿದ್ರೆ ಬಾಳ ಎಡವಟ್ಟಾಗೋಗ್ಬಿಡೋದು. ಈಗ ಒಂದ್ ಕೆಲಸ ಮಾಡೋಣ ನಡಿ, ಮೊದ್ಲು ಹೋಗ್ಬಿಟ್ಟು ಈಗ ಗೌಡ್ರ ಮನೆ ಕಡೆಯಿಂದ ಹೇಳ್ಕೊಂಬಂದ್ಬಿಡೋದು ನಡಿ, ಇಬ್ರು ಹೋಗೋಣ. ಇಲ್ಲ ಅಂದ್ರೆ ಸರಿ ಆಗಲ್ಲ. ಲೇ ಪಾಪ ಲೆಕ್ಕಾಚಾರಿ ಜಯಣ್ಣ, ಅದೇನೇನ್ ಕೆಲ್ಸಗಳು ಮಾಡ್ತಿರಪ್ಪ ನೀವು. ಆ ಗಜೇಂದ್ರ ಅವರೆಲ್ಲ ಐಟಮ್ಗಳನ್ನೇನ್ ತಗೊಂಡ್ ಬರ್ತಿದಾರಂತೆ, ಇಲ್ಲೇ ಇದಾರಂತೆ. ಇನ್ನೇನು ಬೇಗ ರೆಡಿ ಮಾಡಿಸ್ತಿರಪ್ಪ. ಏನ್ ಮಾಡೋಣ, ನಮ್ ಪರಿಸ್ಥಿತಿನೂ ಒಂದ್ರಿಟ್ಟು ಅರ್ಥ ಮಾಡ್ಕೊಳ್ರಪ್ಪ. ನೆಂಟ್ರು ಬರೋದು ಇನ್ನೂ ಒಂದ್ 12 ಗಂಟೆ ಮೇಲೇನೆ. ಅರ್ಜೆಂಟ್ ಏನ್ ತಲೆ ಏನ್ ಕೆಡಿಸ್ಕೊಬಿಡ್ರಿ, ಬೇಗ ರೆಡಿ ಮಾಡ್ರಿ ನೀವು, ಸರಿನಾ. ನಾವ್ ಹೋಗ್ಬಿಟ್ಟು ಊರೊಳಗೆ ಕೇಳ್ಕೊಂಡ್ ಬಂದ್ಬಿಡ್ತೀವಿ ಕಣಪ್ಪ. ಒಂದ್ ಸ್ವಲ್ಪ ಎಲ್ಲಾರ್ಗುನು ಲೆಕ್ಕಾಚಾರಿ ನಾವ್ ಬರೋನೇನಪ್ಪ, ಒಂದ್ ಸ್ವಲ್ಪ ನೋಡ್ಬಿಟ್ಟು ಅಡಿಗೆ ಎಲ್ಲ ಮಾಡಿಸ್ತಿರು. ಅವ್ನ್ ಗಜೇಂದ್ರನು ಬರ್ತಾನೆ, ಇನ್ನೇನು ಕುಮಾರಣ್ಣ ಬರ್ತಾನೆ, ದಿಲೀಪ ಎಲ್ಲ ಬರ್ತಾರೆ. ಬೇಗ ಎಲ್ಲ ರೆಡಿ ಮಾಡಿಸ್ತೀರಿ, ಸರಿನಾ. ನಾನು ಇನ್ನು ಬರೋಣ. ನಾನು
ಹೋಗಿ ಹೇಳ್ಕೊಂಡ್ ಬಂದ್ಬಿಡ್ತೀವಿ. ನಂದು ಅರ್ಧ ಗಂಟೆಲಿ ಇಲ್ಲೇ ಇರ್ತೀವಿ. ಬೇಗ ಬೇಗ ಪಟ ಪಟ ಅಂತ ಹೇಳ್ಕೊಂಡ್ ಬಂದ್ಬಿಡ್ತೀವಿ. ಹೋಗ್ರಿ ನೋಡ್ಕೊಳ್ತೀನಿ. ಸಾವ್ಕಾರ್ರೆ, ರಂಗಾಚಾರಿ, ಇವಾಗ್ಲೇ ಹೇಳ್ತಿದ್ದೀನಿ ನೋಡ್ರಿ. ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರು ಅಂತ ನೀವು ಗಂಟೆ ಅಲ್ಲೇ ಮಾತಾಡ್ಕೊಂಡು ತಡ ಮಾಡ್ಬೇಡ್ರಿ. ಇಲ್ಲಿ ಬೇಗ ಬರ್ಬೇಕು ಇಲ್ಲಿ. ಮತ್ತೆ ಗೌರಜ್ಜಿನೂ ಅಮ್ಮಾರು ಎಲ್ಲಾರು ಕೋಪ ಮಾಡ್ಕೊಂತಾರೆ. ಮತ್ತೆ ನೀವು ಬರಿಲ್ಲ ಅಂದ್ರೆ ಅಣ್ಣ ತಮ್ಮ ಅಲ್ಲೇ ಹೊಲ್ಟ್ ಬಿಟ್ರ ಅಂತ. ಬೇಗ ಬರ್ರಿ ಆದಷ್ಟುನು.